ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ. ಮಸಾಲ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಈರುಳ್ಳಿನ ನಾವು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅದಾದಮೇಲೆ ಒಂದು ಕ್ಯಾರೆಟನ್ನು ತುರಿದಿಟ್ಕೋಬೇಕು. ಸಬ್ಬಸಿಗೆ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು. ಜೊತೆಗೆ ಕೊತ್ತಂಬರಿನೂ ಸಹ ಹಚ್ಚಿಟ್ಕೋಬೇಕು. ಇದ್ರ ಜೊತೆಗೆ ತೆಂಗಿನಕಾಯಿನೂ ಸಹ ನಾವು ಸೇರಿಸ್ಕೊಳ್ಬೋದು. ಇಲ್ಲಿ ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ನು 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿನಿ. ಯಾವ ಕಪ್ಪಿನಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡ್ವೋ ಅದರಲ್ಲಿ ಅರ್ಧ ಕಪ್ಪಷ್ಟು ರವೆನ ಸೇರಿಸ್ಕೋಬೇಕು. ಮತ್ತು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಇದಾದಮೇಲೆ ಇದಕ್ಕೆ ಬೇಕಾಗಿರೋಂತಹ ಸ್ವಲ್ಪ ಮಟ್ಟಿನ ಜೀರಿಗೆನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಗರಂ ಮಸಾಲವನ್ನು ಸೇರಿಸಬೇಕು. ನಂತರ ನಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರೊಟ್ಟಿ ಹದಕ್ಕೆ ನಾವು ಅದನ್ನು ಕಲಸಿಡಬೇಕು. ನಾವು ಯಾವಾಗಲೂ ನಾರ್ಮಲ್ ರೊಟ್ಟಿನೇ ತಿಂದು ಬೋರ್ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ತರಕಾರಿನೂ ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೊಟ್ಟಿನ ನಾವು ನಾರ್ಮಲಾಗಿ ಹೋಳಿಗೆ ಪೇಪರ್ ಮೇಲೂ ಸಹ ತಟ್ಬೋದು. ಬಟ್ ನನಗೆ ಹಂಚಿನ ಮೇಲೆ ಡೈರೆಕ್ಟಾಗಿ ತಟ್ಟೋದಕ್ಕೆ ಬರೋದ್ರಿಂದ ನಾನು ಡೈರೆಕ್ಟಾಗಿ ಹಂಚಿನ ಮೇಲೆ ಈ ರೊಟ್ಟಿನ ತಟ್ಕೊಳ್ತಾ ಬರ್ತೀನಿ. ತಟ್ಟಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಅದನ್ನು ಬಳಿತಾರೆ ಅಂತಾರಲ್ಲ, ಆ ರೀತಿಲಿ ಆ ರೊಟ್ಟಿನ ನಾವು ಸುತ್ತೋರ್ಲು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ತಟ್ಕೊಳ್ತಾ ಅಥವಾ ಬಳ್ಕೊಳ್ತಾ ಹೋಗಬೇಕು. ಈ ರೀತಿ ನೀಟಾಗಿ ಬಳ್ಕೊಂಡು ನಾವು ಈ ರೊಟ್ಟಿನ ಚಟ್ನಿ ಜೊತೆನೂ ಸಹ ಸರ್ವ್ ಮಾಡ್ಬೋದು. ಹಾಗೆ ಹೆಸರುಬೇಳೆ ಹಾಕಿ ದಾಲ್ ರೀತಿಲೂ ಸಹ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅಥವಾ ಪ್ಲೇನ್ ರೊಟ್ಟಿನೇ ಸಹ ನಾವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಬಳ್ದು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ನಾವು ಈ ರೊಟ್ಟಿನ ಬೇಯಲಿಕ್ಕೆ ಬಿಡಬೇಕು. ಅದಾದ ನಂತರ ಕ್ಯಾಪ್ ಓಪನ್ ಮಾಡಿ ನಾವು ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ಬೇಕು. ನಂತರ ನಾವು ರೊಟ್ಟಿ ಹಬ್ಬ ಕಡ್ಡಿಯಿಂದ ಅದನ್ನು ನಾವು ಮೆಲ್ಲಗೆ ತೆಗೆದು ತಿರುವಾಕಿ ಮತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ನಿಧಾನವಾಗಿ ನಾವು ಆ ರೊಟ್ಟಿ ಹಬ್ಬ ಕಡ್ಡಿಯಿಂದ ಹೆಂಚಿನಲ್ಲಿರೋಂತಹ ರೊಟ್ಟಿನ ನಾವು ನಿಧಾನವಾಗಿ ಬಿಡಿಸ್ಕೊಂಡು ಅದನ್ನು ಮತ್ತೆ ತಿರುವಿ ಮತ್ತೆ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಫೈನಲಿ ರೊಟ್ಟಿ ಬೆಂದಾಗಿದೆ. ಸೊ ಈ ರೀತಿ ಬೇಯಿಸ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದನ್ನು ನಾನಿವತ್ತು ಟೊಮೊಟೊ ಚಟ್ನಿ ಜೊತೆ ಅಥವಾ ತರಕಾರಿ ಸಾಂಬಾರು ಜೊತೆನಾದರೂ ಸಹ ತಿನ್ಬೋದು. ಸೊ ಇವೆರಡರನ್ನ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ.